Good morning, students. Welcome to the class. Today I continue chapter ring theory. In this class, I discuss very important theorem, that is fundamental theorem of homomorphism. See the statement of this theorem, that is if f from R to R dash is a homomorphism of ring with kernel K, then f of R is a isomorphic to factor ring R over Kn. So this is the statement of this theorem. So observe carefully. F from R to R dash is a homomorphism of a ring. So here this mapping is a homomorphism. F from R to R dash is a homomorphism with kernel K. So here K is the kernel. ನಾನು ಈಗ ಆಲ್ರೆಡಿ ನಿಮಗೆ ಕರ್ನಲ್ ಅಂದ್ರೆ ಏನಂತ ಹೇಳಿ ಪ್ರೀವಿಯಸ್ ಕ್ಲಾಸಸ್ ನಲ್ಲಿ ಮುಂಚೆನೆ ಡಿಸ್ಕಸ್ ಮಾಡಿದ್ದೀನಿ. ಸೊ ಅದಕ್ಕೆ ಹೋಮೋಮಾರ್ಫಿಸಮ್ಗೆ ಕರ್ನಲ್ ಕೂಡ ಎಕ್ಸಿಸ್ಟ್ ಆಗ್ತಿದೆ. ಸೊ ದೆನ್ ಎಫ್ ಆಫ್ ಆರ್ ಇಸ್ ಅ ಐಸೋಮಾರ್ಫಿಕ್ ಟು ಫ್ಯಾಕ್ಟರ್ ರಿಂಗ್ ಅಂತ ಹೇಳಿದ್ದಾರೆ. ಅಂದ್ರೆ ನಾವಿಲ್ಲಿ ಏನಂತ ಪ್ರೂಫ್ ಮಾಡಬೇಕು ಅಂದ್ರೆ ಎಫ್ ಆಫ್ ಆರ್ ಇಸ್ ಅ, ನಾನು ಯೂಶಲಿ ಹೇಳ್ತಾ ಇದ್ದೆ ಎಫ್ ಆಫ್ ಆರ್ ಅನ್ನೋದು is an isomorphic to ಅಂದ್ರೆ it is an isomorphic image. F of R is a isomorphic image of R over K, and R over K is a quotient ring or factor ring. Both are same. Quotient ring ಅಂದ್ರೆ ಒಂದೇ, ಫ್ಯಾಕ್ಟರ್ ರಿಂಗ್ ಅಂದ್ರೆ ಒಂದೇ. ಈಗ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಸ್ ಅಲ್ಲ ನಾನು ಕ್ವೋಷಂಟ್ ರಿಂಗ್ ಅಂದ್ರೆ ಏನು, ಫ್ಯಾಕ್ಟರ್ ರಿಂಗ್ ಅಂದ್ರೆ ಏನು ಅಂದ್ರೆ ಕ್ವೋಷಂಟ್ ರಿಂಗ್ ಅಥವಾ ಫ್ಯಾಕ್ಟರ್ ರಿಂಗ್ ಅಂದ್ರೆ ಏನು ಅಂತ ಹೇಳಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಹಾಗಾಗಿ ಮತ್ತೆ ನಾನೇನು ಹೇಳಲಿಕ್ಕೆ ಹೋಗಲ್ಲ. ಇಲ್ಲಿ ಕೆ ಅಂದ್ರೆ ಕರ್ನಲ್, ಯೂಶಲಿ ಆರ್ ಓವರ್ ಐ ಅಂದ್ರೆ ಐಡಿಯಲ್ ನ ಬರಿತಾ ಇದ್ವಿ. ಸೊ ಇಲ್ಲಿ ಕರ್ನಲ್ ಬರ್ತಿದೆ, ಐಡಿಯಲ್ ಪ್ಲೇಸ್ ನಲ್ಲಿ ಕರ್ನಲ್ ಇದೆ, ಅದು ಕೂಡ ಐಡಿಯಲ್ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡ್ತಿದೆ. ಆರ್ ಇಸ್ ಅ ರಿಂಗ್. ಅದಕ್ಕೆ ಈ ಎಫ್ ಆಫ್ ಆರ್ ಐಸೋಮಾರ್ಫಿಕ್ ಇಮೇಜ್ ಆಗಿರುತ್ತೆ ಅಂತ ಹೇಳಿ ಪ್ರೂಫ್ ಮಾಡ್ಬೇಕು. ಅಂದ್ರೆ ಫಸ್ಟ್ ಇವಾಗ ನೋಡಿ, ನಾನು ಇಲ್ಲಿ ಬರ್ದಿರೋದ್ರಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಎಫ್ ಫ್ರಮ್ ಆರ್ ಟು ಆರ್ ಡ್ಯಾಶ್ ಇಸ್ ಎ ಹೋಮೋಮಾರ್ಫಿಸಮ್ ಆಫ್ ಎ ರಿಂಗ್ ಆರ್ ಟು ಆರ್ ಡ್ಯಾಶ್ ಡಿಫೈನ್ಡ್ ಬೈ ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎ ಡ್ಯಾಶ್ ಅಂತ ಅವರೇ ಹೇಳಿದ್ರು. ಮ್ಯಾಪಿಂಗು ಅದನ್ನು ಬರ್ದಿದ್ದೀನಿ. ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎ ಡ್ಯಾಶ್ ಅಂತ. ಇದ್ರ ಬಗ್ಗೆ ನಾನು ತುಂಬ ಹಿಂದೆನೇ ಸುಮಾರು ಕ್ಲಾಸಸ್ಸಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಡಿಫೈನ್ ಮಾಡಬೇಕಾದ್ರೆ ಫಂಕ್ಷನ್ ಒಳಗಡೆ ಬರುವಂಥ ಎಲಿಮೆಂಟು ಡೊಮೈನ್ ಆಗಿರಬೇಕು. ಹಿಯರ್ ಆರ್ ಇಸ್ ಎ ಡೊಮೈನ್. ಡೊಮೈನಲ್ಲಿರುವಂಥ ಎಲಿಮೆಂಟ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕೋಡೊಮೈನಲ್ಲಿರುವಂಥ ಎಲಿಮೆಂಟ್ ಬರುತ್ತೆ. ಹಿಯರ್ ಆರ್ ಡ್ಯಾಶ್ ಇಸ್ ದ ಕೋಡೊಮೈನ್. ಸೊ ಕೋಡೊಮೈನಲ್ಲಿ ಬರುವಂಥ ಎಲಿಮೆಂಟ್ಸ್ ಎಲ್ಲ ಎ ಡ್ಯಾಶ್, ಬಿ ಡ್ಯಾಶ್, ಸಿ ಡ್ಯಾಶ್ ಆ ಫಾರ್ಮೆಟಲ್ಲಿ ಬರೋದ್ರಿಂದ ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎ ಡ್ಯಾಶ್ ಅಂತ ಬರಿತೀವಿ. ನೆಕ್ಸ್ಟ್ ನಾನಿಲ್ಲಿ ಎಫ್ ಆಫ್ ಆರ್ ಇಸ್ ಎ ಐಸೋಮಾರ್ಫಿಕ್ ಇಮೇಜ್ ಆಫ್ ಆರ್ ಓವರ್ ಕೆ. ಅದು ಇಮೇಜ್ ಆಗ್ತಿದೆ ಅಂದರೆ ಅದು ಆಟೋಮೆಟಿಕಲಿ ಕೋಡೊಮೈನ್ನಲ್ಲೇ ಬರಬೇಕು. ನಾನು ಅದನ್ನು ಕೂಡ ನಿಮಗೆ ಹಿಂದಿನ ಕ್ಲಾಸಸ್ಸಲ್ಲಿ ಸುಮಾರು ಕಡೆ ಹೇಳಿದ್ದೀನಿ. ನಿಮಗೆ ಅದು ಕ್ಲಾರಿಟಿ ಇಲ್ಲ ಅಂದರೆ ಬೇಕಾದ್ರೆ ನೀವು ಪ್ರೀವಿಯಸ್ ವಿಡಿಯೋಸ್ನ ನೋಡ್ಬೋದು. ಸೊ ಎಫ್ ಆಫ್ ಆರ್ ಇಸ್ ಎ ಐಸೋಮಾರ್ಫಿಕ್ ಇಮೇಜ್ ಆಫ್ ಆರ್ ಓವರ್ ಕೆ ಅಂದರೆ ಅದು ಇಮೇಜ್ ಆಗ್ತಿದೆ ಅಂದರೆ ಅದು ಕೋಡೊಮೈನ್ ಪ್ಲೇಸಲ್ಲಿ ಬರುತ್ತೆ, ಆರ್ ಓವರ್ ಕೆ ಡೊಮೈನ್ ಪ್ಲೇಸ್ನಲ್ಲಿ ಬರುತ್ತೆ. ಇದನ್ನ ಮ್ಯಾಪಿಂಗ್ನ ಡಿಫೈನ್ ಮಾಡಬೇಕು. ಸೊ ಆ ಮ್ಯಾಪಿಂಗಿಗೆ ನಾನು ಯಾವ್ದಾರ ಒಂದು ಫಂಕ್ಷನ್ನ ಡಿನೋಟ್ ಮಾಡಬೇಕಾಗಿತ್ತು. ನಾನಿಲ್ಲಿ ಫೈ ಅಂತ ಹೇಳಿ ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಡಿಫೈನ್ ಮಾಡ್ತಿರೋಂಥ ಫಂಕ್ಷನ್ ಫೈ ಫ್ರಮ್ ಆರ್ ಓವರ್ ಕೆ ಟು ಎಫ್ ಆಫ್ ಆರ್ ಬೈ ಹೇಗಿರುತ್ತೆ ಮ್ಯಾಪಿಂಗು, ಯಾವ ಥರ ಫಂಕ್ಷನ್ ಇದು ಅಂದರೆ ಫೈ ಆಫ್ ಎ ಪ್ಲಸ್ ಕೆ. ಯಾಕೆ ಇದನ್ನು ಫೈ ಆಫ್ ಎ ಪ್ಲಸ್ ಕೆ ಅಂತ ಬರೆದೆ ಅಂದರೆ ಫಂಕ್ಷನ್ ಬರಿತೀವಿ. A plus k is an element of R over K. We are already know about the elements of the quotient ring. So they are in the form of A plus k, B plus k, like that. So here A plus k is the element of R over K. So phi of A plus k ಅಂತ ಹೇಳಿ ಬರಿತೀವಿ. ರಿಸಲ್ಟೆಂಟ್ ಎಲಿಮೆಂಟು ನಮಗೆ ಕೋಡೊಮೈನ್ನಲ್ಲಿರುವಂಥ ಎಲಿಮೆಂಟ್ ಬರಬೇಕು. ಎಫ್ ಆಫ್ ಆರ್ ಅಂತ ಇದೆ ಅಂದರೆ ಆರ್ ಅಲ್ಲಿ ಇರುವಂಥ ಎಲಿಮೆಂಟ್ಗಳೆಲ್ಲ ಎ ಬಿ ಸಿ ಆ ಥರ ಬರೆದಿರ್ತೀವಿ. ಸೊ ಹಾಗಾಗಿ ಅದು ಟೋಟಲ್ ಎಲಿಮೆಂಟು ಎಫ್ ಆಫ್ ಎ ಅಂತ ಹೇಳಿ ಬರುತ್ತೆ. ಸೊ ಈಗ ನೆಕ್ಸ್ಟ್ ನಾವಿಲ್ಲಿ ಏನು ಪ್ರೂಫ್ ಮಾಡಬೇಕು, ಈ ಮ್ಯಾಪಿಂಗ್ನ ಫೈ ಫ್ರಮ್ ಆರ್ ಓವರ್ ಕೆ ಟು ಎಫ್ ಆಫ್ ಆರ್ ಅನ್ನೋ ಮ್ಯಾಪಿಂಗ್ನ ಐಸೋಮಾರ್ಫಿಸಮ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಐಸೋಮಾರ್ಫಿಸಮ್ ಅಂತ ಯಾವಾಗ ಹೇಳ್ತೀವಿ, ಇಫ್ ಎ ಫಂಕ್ಷನ್ ಈಸ್ 1 1 ಆನ್ ಟು ಅಂಡ್ ಇಫ್ ಇಟ್ ಈಸ್ ಹೋಮೋಮಾರ್ಫಿಸಮ್. 1 1 ಆನ್ ಟು ಅಂಡ್ ಹೋಮೋಮಾರ್ಫಿಸಮ್ ಮೂರೂ ಆಗಿದ್ರೆ ಆಗ ಅದನ್ನು ನಾವು ಐಸೋಮಾರ್ಫಿಸಮ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕೂಡ ನಾವು ಫೈ ಈಸ್ ಆನ್ ಐಸೋಮಾರ್ಫಿಸಮ್ ಅಂತ ಹೇಳಬೇಕಂದ್ರೆ ವಿ ಹ್ಯಾವ್ ಟು ಪ್ರೂವ್ ಫೈ ಈಸ್ 1 1, ಫೈ ಈಸ್ ಆನ್ ಟು ಅಂಡ್ ಫೈ ಈಸ್ ಹೋಮೋಮಾರ್ಫಿಸಮ್. ಸೊ ಅದು 1 1 ಆಗಿರುತ್ತೆ, ಆನ್ ಟು ಆಗಿರುತ್ತೆ, ಹಾಗೆ ಹೋಮೋಮಾರ್ಫಿಸಮ್ ಆಗಿರುತ್ತೆ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಅದನ್ನು ನಾವು ಇಲ್ಲಿ ಪ್ರೂಫ್ ಮಾಡಬೇಕು. ಬಟ್ ಇಲ್ಲಿ ಅದು ಮೂರನ್ನು ಪ್ರೂಫ್ ಮಾಡೋದಕ್ಕಿಂತ ಮುಂಚೆ ಫೈ ಈಸ್ ಆನ್ ವೆಲ್ ಡಿಫೈನ್ಡ್ ಅಂತ ಹೇಳಬೇಕು. ವೆಲ್ ಡಿಫೈನ್ಡ್ ಅಂತ ಯಾಕೆ ಹೇಳಬೇಕು ಅಂದರೆ ನಾವು ಇಲ್ಲಿ ಬರ್ಕೊಂಡಿರುವಂಥದ್ದು ಇದು ಫಂಕ್ಷನು. ಸೊ ಹಾಗಾಗಿ ಇದನ್ನು ನಾವು ಫಸ್ಟ್ ಫೈ ಈಸ್ ಆನ್ ವೆಲ್ ಡಿಫೈನ್ಡ್ ಅಂತ ಹೇಳಬೇಕು. ವೆಲ್ ಡಿಫೈನ್ಡ್ ಮೀನ್ಸ್ ವಾಟ್ ಸರ್ ಅಂದರೆ ಮ್ಯಾಪಿಂಗ್ ಎಕ್ಸಿಸ್ಟ್ ಆಗ್ತಿದೆ ಅನ್ನೋದು ಒಂದು, ಎರಡನೇದು ಅದರಲ್ಲಿರುವಂಥ ಎಲಿಮೆಂಟ್ಸ್ ಡೊಮೈನ್ ಮತ್ತು ಕೋಡೊಮೈನಲ್ಲಿ ಬರುವಂಥ ಎಲಿಮೆಂಟ್ಸು ಡಿಸ್ಟಿಂಕ್ಟ್ ಅಂತ ಹೇಳಬೇಕು.
distinct in the sense the set contains the set doesn't contains the repeated elements ಅಂತ. ಅದರಲ್ಲಿ ರಿಪೀಟೆಡ್ ಎಲಿಮೆಂಟ್ಸ್ ಇಲ್ಲ, ಡಿಸ್ಟಿಂಕ್ಟ್ ಆಗಿದೆ, ಸಿಂಗಲ್ ಆಗಿದೆ, ಎಕ್ಸಿಸ್ಟ್ ಆಗುವಂತ ಎಲಿಮೆಂಟ್ಸ್ ಇದೆ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಅದು ಫಸ್ಟ್ ಒನ್. 5 ಈಸ್ ವೆಲ್ ಡಿಫೈನ್ಡ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಹಾಗಾಗಿ ಅದರಲ್ಲಿರುವಂಥ ಎಲಿಮೆಂಟ್ಸ್ಗಳು ನಮಗೆ ಡಿಸ್ಟಿಂಕ್ಟ್ ಆಗಿದೆ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಫಸ್ಟೇ ಬರೀಬೇಕಾದ್ರೆ ಕನ್ಸಿಡರ್ ಎ ಪ್ಲಸ್ ಕೆ ಈಸ್ ಈಕ್ವಲ್ ಟು ಬಿ ಪ್ಲಸ್ ಕೆ ಅಂತ. ಅಂದರೆ ನಾನು 2 ಎಲಿಮೆಂಟ್ ಈಕ್ವಲ್ ಇರ್ಬೋದು ಅಂತ ಅನ್ಕೊತೀನಿ. ಒಂದು ವೇಳೆ 2 ಎಲಿಮೆಂಟ್ ಈಕ್ವಲ್ ಇದೆ ಅಂತ ಹೇಳಿದ್ರೆ ಆಗ ಅದಕ್ಕೆ ಬರುವಂಥ ಇಮೇಜಸ್ಸು ಕೂಡ ಈಕ್ವಲ್ ಇದೆ ಅಂತ ಹೇಳಿ ಪ್ರೂಫ್ ಮಾಡಿಬಿಟ್ರೆ ಆಗ ನಮಗೆ ಮ್ಯಾಪಿಂಗ್ ಕ್ಲಿಯರ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದಾಗೆ. ಯಾಕೆಂದರೆ ನಮಗೆ ಈ ಮ್ಯಾಪಿಂಗ್ ಎಕ್ಸಿಸ್ಟ್ ಆಗಬೇಕು ಅಂದರೆ ಇಲ್ಲಿ 5 ಈಸ್ ವೆಲ್ ಡಿಫೈನ್ಡ್ ಅಂತ ಹೇಳ್ತಿದ್ದೀವಿ ಅಂದರೆ ಆ ಮ್ಯಾಪಿಂಗ್ ಎಕ್ಸಿಸ್ಟ್ ಆಗ್ತಿದೆ ಅಂತ. ಮ್ಯಾಪಿಂಗ್ ಯಾವಾಗ ಎಕ್ಸಿಸ್ಟೆನ್ಸ್ ಆಗೋದು? ಸೊ ಅದರಲ್ಲಿರೋವಂಥ ಎಲಿಮೆಂಟ್ಸ್ ಅಂದರೆ ನಾವು ಇವಾಗ ಮುಂಚೆ ನಿಮಗೆ ಫಂಕ್ಷನ್ ಅಂದರೆ ಏನು ಅಂತ ಹೇಳಿದೆ, ಅದು ಫಂಕ್ಷನ್ ಆಗಬೇಕು ಅಂದರೆ ಡೊಮೈನಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಗೂ ಒಂದು ಯೂನಿಕ್ ಇಮೇಜ್ ಇರಬೇಕು ಅಂತ, 2 ಇಮೇಜ್ ಬರಬಾರ್ದು ಅಂತ. ನಾನಿವಾಗ ಇಲ್ಲಿ 2 ಎಲಿಮೆಂಟ್ನ ತಗೊಂಡೆ, ಅದಕ್ಕೆ ನಮಗೆ ಬೇರೆ ಬೇರೆ ಇಮೇಜಸ್ ಏನಾರು ಬರ್ತಾ ಇದೆ ಅಂದರೆ ಅದು ಆಟೋಮೆಟಿಕಲಿ ಒಂದಕ್ಕೆ 2 ಇಮೇಜ್ ಅಂತ ಹೇಳ್ದಂಗೆ ಆಗ್ಬಿಡುತ್ತೆ. ಸೊ ಒಂದು ಎಲಿಮೆಂಟ್ಗೆ 2 ಇಮೇಜ್ ಬರೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅದು ಫಂಕ್ಷನ್ ಆಗಲ್ಲ. ಸೊ ಹಾಗಾಗ್ತಾ ಇಲ್ಲ, ಇದು ಒಂದೊಂದಕ್ಕೆ ಒಂದೊಂದೇ ಇಮೇಜ್ ಬರ್ತಿದೆ ಅಂತ ಹೇಳಬೇಕು. ಸೊ ಹಾಗಾಗಿ ನಾವಿಲ್ಲಿ ಫಸ್ಟು ಎಲಿಮೆಂಟ್ಸ್ಗಳು 2ನ್ನ ಈಕ್ವಲ್ ಅಂತ ಚೂಸ್ ಮಾಡೋಣ. ಎ ಪ್ಲಸ್ ಕೆ ಇಸ್ ಈಕ್ವಲ್ ಟು ಬಿ ಪ್ಲಸ್ ಕೆ ಆಗ್ತಿದೆ ಅಂದರೆ ಕ್ಲಿಯರ್ಲಿ ಎ ಮೈನಸ್ ಬಿ ಬಿಲಾಂಗ್ಸ್ ಟು ದ ಕರ್ನಲ್ ಅಂತ. ಸೊ ಇದು ಹೇಗೆ ಸರ್ ಕರ್ನಲಲ್ಲಿರುತ್ತೆ? ಎ ಪ್ಲಸ್ ಕೆ ಇಸ್ ಈಕ್ವಲ್ ಟು ಬಿ ಪ್ಲಸ್ ಕೆ ಆಗಿದ್ರೆ ಅದು ಎ ಮೈನಸ್ ಬಿ ಬಿಲಾಂಗ್ಸ್ ಟು ಕರ್ನಲ್ ಅಂದರೆ ಇದ್ರ ಬಗ್ಗೆ ನಾನು ನಿಮಗೆ ತುಂಬ ಹಿಂದೆನೇ ಹೇಳಿದ್ದೆ ಎಲಿಮೆಂಟ್ಸ್ಗಳ ಬಗ್ಗೆ. ಸೊ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಕೆ ಮೈನಸ್ ಕೆ ಅಂದರೆ ಅದು ಎ ಮೈನಸ್ ಬಿ ಇಸ್ ಈಕ್ವಲ್ ಟು 0 ಫಾರ್ಮೆಟಲ್ಲಿ ಆಗೋದ್ರಿಂದ ಸೊ ವಿ ಆರ್ ಆಲ್ರೆಡಿ ನೋ ಅಬೌಟ್ ದಟ್ ಎಲಿಮೆಂಟ್ ಎ ಮೈನಸ್ ಬಿ. ಇಫ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು 0 ಅಂದರೆ ಆ ಎ ಮೈನಸ್ ಬಿ 0 ಆಗ್ತಿದೆ ಅಂದರೆ ಕ್ಲಿಯರ್ಲಿ ನೋಡೋದು ದಟ್ 0 ಇಸ್ ಮ್ಯಾಪ್ ಟು 0 ಡ್ಯಾಶ್. 0 ಡ್ಯಾಶಿಗೆ ಮ್ಯಾಪ್ ಆಗ್ತಿದೆ ಅಂದರೆ ಆ 0 ಅನ್ನೋದು ಕರ್ನಲಲ್ಲೇ ಇರುತ್ತೆ ಅಂತ. ಕರ್ನಲಲ್ಲಿರುವಂಥ ಎಲ್ಲ ಎಲಿಮೆಂಟ್ಸೂ ಕೂಡ 0 ಡ್ಯಾಶ್ಗೆ ಮ್ಯಾಪ್ ಆಗಿರುತ್ತೆ ಅಂತ ನಮಗೆ ಚೆನ್ನಾಗಿ ಗೊತ್ತು. ಸೊ ಹಾಗಾಗಿ ಎ ಮೈನಸ್ ಬಿ ಅನ್ನೋದು ಕರ್ನಲಲ್ಲಿದೆ ಅಂತ. ಸೊ ಈ ಕರ್ನಲಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನೆಲ್ಲ ನಾವು ಹೇಗೆ ಡಿನೋಟ್ ಮಾಡ್ತೀವಿ ಅಂದರೆ ಸ್ಮಾಲ್ ಲೆಟರ್ ಕೆ ಥರ ಡಿನೋಟ್ ಮಾಡ್ತೀವಿ. ಸೊ ಹಾಗಾಗಿ ಈ ಎ ಮೈನಸ್ ಬಿ ಅನ್ನೋದು ಕರ್ನಲಲ್ಲಿದೆ ಅಂದರೆ ಅದನ್ನು ನಾನು ಸ್ಮಾಲ್ ಲೆಟರ್ ಕೆ ಥರ ಡಿನೋಟ್ ಮಾಡಬಹುದು ಅಂತ. ಸೊ ಹಾಗೆ ಬರ್ಕೊತಾ ಇದ್ದೀನಿ. ಸೊ ಇದಾದಮೇಲೆ ನಾನು ಇದಕ್ಕೆ ದಟ್ ಇಂಪ್ಲೈಸ್ ಎ ಇಸ್ ಈಕ್ವಲ್ ಟು ಬಿ ಪ್ಲಸ್ ಕೆ ಅಂತ. ಸೊ ಈ ಬಿನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ RHSಗೆ. Now operate f on both sides and if you operate f on both sides that gives f of a is equal to f of b plus k. So clearly f is an homomorphism, so I apply the property of homomorphism, so that is f of b plus f of k. We can write f of b plus k as f of b plus f of k because f is homomorphism. ಅದನ್ನ ಇಲ್ಲಿ ಹೇಳಬೇಕು because f is homomorphism. So see here f of a is equal to f of b plus f of k. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ಒಂದು ವಿಚಾರ ಇದೆ, ಏನಂದ್ರೆ ಪ್ಲಸ್ ಇದನ್ನ 0 ಡ್ಯಾಶ್ ಅಂತ ಬರಿಬೋದು. ಯಾಕೆ ಅದನ್ನ ನಾವು 0 ಡ್ಯಾಶ್ ಅಂತ ಹೇಳಿ ಬರಿತಿದೀವಿ ಅಂದ್ರೆ ಎಫ್ ಆಫ್ ಕೆ ಅನ್ನೋದು ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಕೆ ಇಸ್ ಅನ್ ಎಲಿಮೆಂಟ್ ಆಫ್ ಕರ್ನಲ್. ಕೆ ಅನ್ನೋದು ಕರ್ನಲ್ ಅಲ್ಲಿ ಇರ್ತಕ್ಕಂಥ ಎಲಿಮೆಂಟು, ಅದು 0 ಡ್ಯಾಶ್ಗೆನೆ ಮ್ಯಾಪ್ ಆಗಿರುತ್ತೆ. ಕರ್ನಲ್ ಅಲ್ಲಿರುವಂಥ ಎಲಿಮೆಂಟ್ ಅಂದ್ರೆ ಆಟೋಮೆಟಿಕಲಿ ಕೋಡೊಮೈನ್ನ 0 ಎಲಿಮೆಂಟ್ಗೆ ಮ್ಯಾಪ್ ಆಗಿರುತ್ತೆ ಅಂತ. ಸೊ ಎಫ್ ಆಫ್ ಕೆ ಇಸ್ ಈಕ್ವಲ್ ಟು 0 ಡ್ಯಾಶ್ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಹಾಗಾಗಿ ನೆಕ್ಸ್ಟ್ ಬೇಕಾದ್ರೆ ಇಲ್ಲಿ ಹೇಳಿ ಎಫ್ ಆಫ್ ಕೆ ಇಸ್ ಈಕ್ವಲ್ ಟು 0 ಡ್ಯಾಶ್ ಬಿಕಾಸ್ ದಟ್ ಕೆ ಈಸ್ ಮ್ಯಾಪ್ ಟು 0 ಎಲಿಮೆಂಟ್ ಆಫ್ ಕೋಡೊಮೈನ್, ಸೊ ದಟ್ ಈಸ್ 0 ಡ್ಯಾಶ್. ಸೊ ಇಲ್ಲೇನು ಬಂತು, ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಅಂತ. ನೋಡಿ ಎಫ್ ಆಫ್ ಎ ಅನ್ನೋದು ಇದರ ಇಮೇಜಸ್ಗಳನ್ನೆಲ್ಲ ನಾವು ಎಫ್ ಆಫ್ ಎ ಅಂತ ಹೇಳಿ ಡಿನೋಟ್ ಮಾಡಿರ್ತೀವಿ. ಇವಾಗ ಎ ಪ್ಲಸ್ ಕೆ ಆ್ಯಂಡ್ ಬಿ ಪ್ಲಸ್ ಕೆ 2 ಎಲಿಮೆಂಟ್ ಈಕ್ವಲ್ ಅಂದರೆ ಆಟೋಮೆಟಿಕಲಿ ಆ ಇಮೇಜಸ್ಸು ಕೂಡ ನಮಗೆ ಈಕ್ವಲ್ ಆಗಿ ಬರ್ತಿದೆ ಅಂದರೆ ಒಂದೊಂದಕ್ಕೆ ಒಂದೊಂದೇ ಇಮೇಜ್ ಇದೆ, 2 ಇಮೇಜಸ್ ಏನು ಬರ್ತಾ ಇಲ್ಲ. ಸೊ ಫಂಕ್ಷನ್ನು ಡಿಫೈನ್ ಆಗ್ತಿದೆ, ಏನು ಸಮಸ್ಯೆ ಇಲ್ಲ. ಸೊ ಇಟ್ ಈಸ್ ಅನ್ ವೆಲ್ ಡಿಫೈನ್ಡ್ ಅಂತ ಹೇಳ್ಬೋದು. ನೆಕ್ಸ್ಟ್ ಏನು ಪ್ರೂಫ್ ಮಾಡಬೇಕು ಅಂದರೆ ಐಸೋಮಾರ್ಫಿಸಮ್ಗೆ ಫಸ್ಟು 5 ಈಸ್ 1 1 ಅಂತ ಹೇಳಬೇಕು. ಸೊ 5 ಈಸ್ 1 1. ಸೊ 1 1 ಕೂಡ ಹಾಗೇನೆ ಒಂದೊಂದಕ್ಕೆ ಒಂದೊಂದೇ ಇಮೇಜ್ ಇರಿಸಿರುತ್ತೆ. ಅಂದರೆ ಇದು ವೆಲ್ ಡಿಫೈನ್ಗೂ ಅದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಏನಂದರೆ
ಒಂದೊಂದು ಎಲಿಮೆಂಟ್ಗೆ ಒಂದೊಂದೇ ಇಮೇಜಸ್ ಬರುತ್ತೆ ಅಂತ. ನಮಗೆ ಮ್ಯಾಪಿಂಗಲ್ಲಿ 1 2 3 ಇದು ಇಲ್ಲಿ ಇಷ್ಟು ಎ ಇದ್ರೆ ಸೊ ಹೀಗೆ ಬರ್ಬೋದು. ಇದು ಮ್ಯಾಪಿಂಗ್ ಡಿಫೈನ್ ಆಗುತ್ತೆ, ಬಟ್ 1 1 ಆಗಲ್ಲ. ಸೊ 1 1 ಆಗಬೇಕಂದ್ರೆ ಒಂದೊಂದಕ್ಕೆ ಒಂದೊಂದೇ ಇಮೇಜಸ್ ಇರಬೇಕು. ಅಂದರೆ ಎ ಬಿ ಸಿ ಅಂದರೆ 1ಗೆ 1 ಇಮೇಜು, 2ಗೆ ಬಿ ಇಮೇಜು, 3ಗೆ ಸಿ ಇಮೇಜ್, ಅಂದರೆ ಒಂದೊಂದಕ್ಕೆ ಒಂದೊಂದೇ ಇಮೇಜಸ್ ಬರುತ್ತೆ. ಈ ಫಾರ್ಮೆಟಲ್ಲಿ ಬಂದರೆ ಅದನ್ನು 1 1 ಅಂತ. ಸೊ 1 1 ಪ್ರೂಫ್ ಮಾಡೋದು ಹೇಗೆ ಅಂತ ನಾನು ಮುಂಚೆನೇ ಹಿಂದಿನ ಕ್ಲಾಸಸ್ಸಲ್ಲಿ ಹೇಳಿದ್ದೆ. ಸೊ ಅದೇ ಫಾರ್ಮೆಟಲ್ಲಿ ಈಗ ನಾನಿಲ್ಲಿ 1 1ನ ಪ್ರೂಫ್ ಮಾಡ್ತಾ ಹೋಗ್ತಾ ಇರ್ತೀನಿ. ಫಸ್ಟು ಕನ್ಸಿಡರ್ phi of a plus k is equal to phi of b plus k. So phi of a plus k is equal to phi of b plus k ಅಂತ ಹೇಳಿ ಚೂಸ್ ಮಾಡಿ ನೆಕ್ಸ್ಟ್ a is equal to b ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ phi of a plus k ಅಂದರೆ f of a ಅಂತ ಹೇಳಿ ಬರೀಬೋದು, is equal to phi of b plus k ಅಂದ್ರೆ f of b ಅಂತ ಹೇಳಿ ಬರೀಬೋದು. ಸೊ ಯಾಕೆ ಅಂದ್ರೆ ನಾವು ಇಲ್ಲಿ ಫಂಕ್ಷನ್ನ ಡಿಫೈನ್ ಮಾಡ್ತಿರೋದೇ ಹಾಗೆ, phi of a plus k, phi of a plus k is equal to f of k ಅಂತ. ಸೊ ಹಾಗಾಗಿ ಆ ಥರ ಬರೀತಾ ಇದೆ. ನೆಕ್ಸ್ಟ್ f of a ಮೈನಸ್ f of b is equal to 0 ಡ್ಯಾಶ್ ಅಂತ. ಸೊ f of b ನ LHSಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಸೊ ಹಾಗಾಗಿ f of a ಮೈನಸ್ f of b is equal to 0 ಡ್ಯಾಶ್ ಅಂತ. ಸೊ 0 ಡ್ಯಾಶ್ ಯಾಕೆ ಬರ್ದೆ ಅಂದರೆ ಸೊ f of a is an element of r ಡ್ಯಾಶ್. ಸೊ ಅಂದರೆ f of rಗೆ f of r ಅಲ್ಲಿ ಇರ್ತಕ್ಕಂಥ ಎಲಿಮೆಂಟು f of r is a subset of r ಡ್ಯಾಶ್. ಸೊ r ಡ್ಯಾಶ್ ನಲ್ಲಿ ಇರುವಂತ 0 ಎಲಿಮೆಂಟ್ ಯಾವುದು ಅಂದ್ರೆ 0 ಡ್ಯಾಶ್. ಸೊ ಹಾಗಾಗಿ 0 ಡ್ಯಾಶ್ ಅಂತ ಬರ್ದಿದ್ದೀನಿ. ಸೊ f is an homomorphism, so therefore this can be written as f of a minus b is equal to 0 dash, because f is homomorphism. ಸೊ f homomorphism ಆಗಿರೋದ್ರಿಂದ ನಾನಲ್ಲಿ ಆ ಥರ ಬರೀಬೋದು. ಅರ್ಥ ಆಯ್ತಾ ನಾ ಹೇಳಿದ್ದು? ಸೊ ಈಗ ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫಿಕೇಶನ್. ಹಿಯರ್ a minus b is mapped to 0 dash in the sense that a minus b is an element of kernel. So a minus b is an element of kernel in the sense automatically we can write a plus k is equal to b plus k ಅಂತ. ಸೊ a minus b ಕರ್ನಲ್ ಅಲ್ಲಿ ಇದೆ ಅಂದ್ರೆ ಕರ್ನಲ್ ಅಲ್ಲಿ 0 ಎಲಿಮೆಂಟ್ ಮಾತ್ರ ಇರೋದೆ. ಸೊ 0 ಎಲಿಮೆಂಟ್ ಮಾತ್ರ ಇದೆ ಅಂದಮೇಲೆ ಅದು a plus k is equal to b plus k ಆಗಿರುತ್ತೆ. ಇದ್ರದ್ದು ಇದೇ ಟೈಪ್ ಪ್ರೂಫ್ ನಾನು ಹಿಂದಿನ ಕ್ಲಾಸಸ್ಸಲ್ಲೂ ಹೇಳಿದ್ದೀನಿ. ಸೊ ಬೇಕಾದ್ರೆ ನೀವು ಒಂದ್ಸತಿ ಅಬ್ಸರ್ವ್ ಮಾಡ್ಬೋದು. therefore phi is 1 1. ಸೊ phi ಇದು 1 1 ಆಯಿತು. ನೆಕ್ಸ್ಟ್ ಏನು ಅಂತ ಪ್ರೂಫ್ ಮಾಡಬೇಕಂದ್ರೆ ಆನ್ ಟು ಅಂತ ಹೇಳಿ ಪ್ರೂಫ್ ಮಾಡಬೇಕು. phi is on to ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ phi on to ಅಂತ ಹೇಗೆ ಪ್ರೂಫ್ ಮಾಡೋದು ನಾನು ಇಲ್ಲೇ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಸೊ phi is on to. ಸೊ on to ಅಂದರೆ ಏನು? ಕೋಡೊಮೈನಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟು ಡೊಮೈನಲ್ಲಿರುವಂಥ ಯಾವುದಾದ್ರೂ ಒಂದು ಎಲಿಮೆಂಟ್ಗೆ ಇಮೇಜ್ ಆಗಿದ್ದೇ ಆಗಿರುತ್ತೆ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಹಾಗೆ ಪ್ರೂಫ್ ಮಾಡಿದ್ರೆ ಆಟೋಮೆಟಿಕಲಿ phi is on to ಅಂತ ಹೇಳ್ದಂಗೆ ಆಗುತ್ತೆ. ಸೊ ಅದಕ್ಕೆ ಫಸ್ಟ್ ನಾವಿಲ್ಲಿ ಬರಿಬೇಕಾದ್ರೆ ಫಾರ್ ಎವರಿ a dash belongs to r over k. ಸೊ ಇಲ್ಲಿ r over k ನೇ ಕೋಡೊಮೈನು. ಸೊ ಹಾಗಾಗಿ ನಾನು ಅದರಲ್ಲಿ a dash belongs to, ಸೊ ಇಲ್ಲಿ ಏನು ಮಾಡೋಣ ಅಂದರೆ ಫಾರ್ ಎವರಿ a dash belongs to f of r ಅಂತ ಚೂಸ್ ಮಾಡೋಣ. ಸೊ ಹಿಯರ್ f of r is the codomain. ಸೊ ಹಾಗಾಗಿ ಅದನ್ನು ಬರ್ಕೊತಾ ಇದ್ದೀನಿ. ಸೊ ಕೋಡೊಮೈನಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಗೂ there exist ಒಂದು ಎಲಿಮೆಂಟ್, ದಟ್ ಎಲಿಮೆಂಟ್ ಬಿಲಾಂಗ್ಸ್ ಟು ಆರ್ ಸಚ್ ದಟ್. ಸೊ ಹೇಗೆ ಹೇಳ್ತಾ ಇದ್ದೀನಿ ಅಂದರೆ f of a is equal to a dash ಅಂತ. ಇದು ನಮಗೆ f is homomorphism ಇತ್ತಲ್ಲ, ಸೊ ಆ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀನಿ. ಸೊ ಅದೇ ಥರ ನನಗಿಲ್ಲಿ ಕೋಡೊಮೈನಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಗೂ ಕೂಡ ಅಂದರೆ f of r ಅಲ್ಲಿ ಯಾವುದಾದ್ರೂ ಒಂದು ಎಲಿಮೆಂಟ್ ಇದೆ ಅಂದರೆ ಇದು ಏನಾಗುತ್ತೆ ಅಂದರೆ f of r ಅಂದ್ರೇ ಇಮೇಜ್ ಅಂತ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. r ಅನ್ನೋದು ಡೊಮೈನು, r ಡ್ಯಾಶ್ ಅನ್ನೋದು ಕೋಡೊಮೈನ್ ಅಂತ. ಸೊ ಆರಲ್ಲಿರುವಂಥ ಎಲಿಮೆಂಟ್ಗಳಿಗೆ ಯಾವ ಒಂದಷ್ಟು ಇಮೇಜಸ್ ಇರುತ್ತೆ. ಸೊ ಆ ಇಮೇಜಸ್ಗಳು ಯಾವ್ಯಾವ್ದಿರುತ್ತೋ ಆ ಸೆಟ್ನೇ ನಾವು f of r ಅಂತ ಹೇಳಿ ಡಿನೋಟ್ ಮಾಡೋದು. ಅಂದರೆ f of r ಅಲ್ಲಿ ಯಾವುದೇ ಎಲಿಮೆಂಟ್ ಬಂದ್ರೂ ಅದು ಆರಲ್ಲಿರುವಂಥ ಯಾವುದೋ ಒಂದು ಎಲಿಮೆಂಟ್ಗೆ ಇಮೇಜ್ ಆಗಿದ್ದೇ ಆಗಿರುತ್ತೆ ಅಂತ ನಾನು ಅದನ್ನು ಇಲ್ಲಿ ಬರಿತಿರೋದು. f of r ಅಲ್ಲಿ ಯಾವುದೇ ಎಲಿಮೆಂಟ್ ಬಂದ್ರೂ ಕೂಡ ಅದು ಆರಲ್ಲಿರುವಂಥ ಯಾವುದೋ ಒಂದು ಎಲಿಮೆಂಟ್ಗೆ ಇಮೇಜ್ ಆಗಿರುತ್ತೆ ಅಂತ.
ಸರ್ ನಾವಿಲ್ಲಿ ಪ್ರೂಫ್ ಮಾಡಬೇಕಾಗಿರೋದು ಆರ್ ಓವರ್ ಕೆ ಅಲ್ವಾ ಸರ್? ಅಫ್ಕೋರ್ಸ್ ಅದಕ್ಕೆ ಪ್ರೂಫ್ ಮಾಡ್ತಿರೋದು. ಅದು ನೆಕ್ಸ್ಟ್ ಸ್ಟೆಪ್ನಲ್ಲಿ ಪ್ರೂಫ್ ಮಾಡ್ಕೊತೀವಿ. ಸೊ ಫಸ್ಟ್ ಬಿಗಿನಿಂಗಲ್ಲಿ ಇದನ್ನು ನಾನು ತಗೊತಾ ಇರೋದು ಜನರಲ್ ಕಾನ್ಸೆಪ್ಟ್ ಆಗಿ. ಅರ್ಥ ಆಗ್ತಾ ಇದೆಯಾ? ಸೊ ಇದಾದ್ಮೇಲೆ ನಾವು ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎ ಡ್ಯಾಶ್ ಆಯಿತು. ಸೊ ಇಲ್ಲಿ ನಾವು ನೆಕ್ಸ್ಟ್ ಏನು ಹೇಳ್ಬೋದು, ಎಫ್ ಆಫ್ ಎ ಇಸ್ ಈಕ್ವಲ್ ಟು ಇದನ್ನು ಫೈ ಆಫ್ ಎ ಪ್ಲಸ್ ಕೆ ಅಂತ ಹೇಳ್ಬೋದು. ಯಾಕೆ ಸರ್ ಫೈ ಆಫ್ ಎ ಪ್ಲಸ್ ಕೆ ಅಂದರೆ, ನಾನು ಫಂಕ್ಷನ್ನ ಡಿಫೈನ್ ಮಾಡಿರೋದು ಹೇಗೆ, ಫೈ ಆಫ್ ಎ ಪ್ಲಸ್ ಕೆ ಇಸ್ ಈಕ್ವಲ್ ಟು ಎಫ್ ಆಫ್ ಎನ್. ಹಿಯರ್ ಎಫ್ ಆಫ್ ಎ ಈಸ್ ನಥಿಂಗ್ ಬಟ್ ಎ ಡ್ಯಾಶ್ ಅಂತ. ಸೊ ಇವೆರಡು ಈ ಕಾನ್ಸೆಪ್ಟ್ನ ನೀವು ತಿಳ್ಕೊಳ್ಬೇಕು. ಎರಡು ಮ್ಯಾಪಿಂಗ್ನ ನಾನು ಬರೆದಿದ್ದೆ ಆವಾಗಲೇ. ಸೊ ಅದರಲ್ಲಿ ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎ ಡ್ಯಾಶ್ ಅಂತ. ಸೊ ಹಾಗಾಗಿ ಎ ಡ್ಯಾಶ್ ಇರೋ ಜಾಗದಲ್ಲಿ ಫೈ ಆಫ್ ಎ ಪ್ಲಸ್ ಕೆ ಅಂತ ಸಿಂಪಲ್ ಆಗಿ ಬರಿಬೋದು. ಸೊ ಯಾವಾಗ ಇದು ಎಫ್ ಆಫ್ ಎ ಇಸ್ ಈಕ್ವಲ್ ಟು ಫೈ ಆಫ್ ಎ ಪ್ಲಸ್ ಕೆ ಆಯಿತು, ಸೊ ಆಟೋಮೆಟಿಕಲಿ ನಮಗೆ ಕೋಡೊಮೈನಲ್ಲಿ ಇರೋವಂಥ ಪ್ರತಿಯೊಂದು ಎಲಿಮೆಂಟನ್ನು ಕೂಡ ಡೊಮೈನಲ್ಲಿ ಇರೋವಂಥ ಯಾವುದೋ ಒಂದು ಎಲಿಮೆಂಟ್ಗೆ ಇಮೇಜ್ ಆಗಿದೆ ಅಂತ. ಸೊ ಹಾಗಾಗಿ ಏನಾಗುತ್ತೆ, ದೇರ್ ಫೋರ್ ಫೈ ಈಸ್ ಆಂಟೋನ್. ಸೊ ಫೈ ಆಂಟೋ ಆಗಿರುತ್ತೆ. ನೆಕ್ಸ್ಟ್ ಫೈ ಈಸ್ ಹೋಮೋಮಾರ್ಫಿಸಮ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಫೈ ಈಸ್ ಹೋಮೋಮಾರ್ಫಿಸಮ್. ಸೊ ಹೋಮೋಮಾರ್ಫಿಸಮ್ ಅಂತ ಯಾವಾಗ ಹೇಳ್ತೀವಿ, ಅದರದ್ದೇ ಎರಡು ಕಂಡೀಷನ್ಸ್ ಇದೆ, ಅದನ್ನು ನಾನು ಹಿಂದಿನ ಕ್ಲಾಸಸ್ಸಲ್ಲಿ ಹೇಳಿದ್ದೀನಿ. ಸೊ ಅದು ಫೈ ಆಫ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಫೈ ಆಫ್ ಎಕ್ಸ್ ಪ್ಲಸ್ ಫೈ ಆಫ್ ವೈ ಆ ಥರ ಬರಿಬೇಕು. ಅಂದರೆ ಇಲ್ಲಿ ಎಕ್ಸ್ ಇರೋ ಜಾಗದಲ್ಲಿ ನಾವು ಫಾರ್ ಎ ಪ್ಲಸ್ ಕೆ ಕಾಮ ಬಿ ಪ್ಲಸ್ ಕೆ ಬಿಲಾಂಗ್ಸ್ ಟು ಆರ್ ಓವರ್ ಕೆ ಅಂತ. ಯಾಕೆಂದರೆ ಹಿಯರ್ ದ ಡೊಮೈನ್ ಈಸ್ ಆರ್ ಓವರ್ ಕೆ. ಸೊ ದ ಎಲಿಮೆಂಟ್ಸ್ ಆಫ್ ಆರ್ ಓವರ್ ಕೆ ಆರ್ ಇನ್ ದ ಫಾರ್ಮ್ ಆಫ್ ಎ ಪ್ಲಸ್ ಕೆ ಬಿ ಪ್ಲಸ್ ಕೆ ಲೈಕ್ ದಟ್. ಸೊ ಹಾಗಾಗಿ ಅದನ್ನು ಬರ್ಕೊತಾ ಇದ್ದೀನಿ. ಸೊ ಕನ್ಸಿಡರ್ ಫೈ ಆಫ್ ಎ ಪ್ಲಸ್ ಕೆ ಪ್ಲಸ್ ಬಿ ಪ್ಲಸ್ ಕೆ ಈಸ್ ಈಕ್ವಲ್ ಟು ಫೈ ಆಫ್ ಎ ಪ್ಲಸ್ ಕೆ ಪ್ಲಸ್ ಫೈ ಆಫ್ ಬಿ ಪ್ಲಸ್ ಕೆ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಅದನ್ನು ನಾವು ಈಗ ಹೇಗೆ ಪ್ರೂಫ್ ಮಾಡ್ತೀವಿ ಅಂತ, ಸೊ ದಟ್ ಈಸ್ ಈಕ್ವಲ್ ಟು ಅಂದರೆ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಫೈ ಆಫ್ ಎ ಪ್ಲಸ್ ಬಿ ಪ್ಲಸ್ ಕೆ ಅಂತ. ಯಾಕೆಂದರೆ ಕೆ ಅಂದರೆ ಕರ್ನಲ್ಲು, ಟು ಕೆ ಅಂತ ಹೇಳಿ ಬರಲಿಕ್ಕೆ ಬರಲ್ಲ. ಸೊ ಹಾಗಾಗಿ ಅದನ್ನು ಎ ಪ್ಲಸ್ ಬಿ ಪ್ಲಸ್ ಕೆ ಅಂತ. ಸೊ ಅರ್ಥ ಮಾಡ್ಕೊಳ್ಳಿ, ಫೈ ಆಫ್ ಎ ಪ್ಲಸ್ ಕೆ ಅಂದರೆ ಎಫ್ ಆಫ್ ಎ ಅಂತ ಹೇಳಿ ಬರಿತೀವಿ. ಇದಿಷ್ಟು ಸೇರಿಸಿ ಎ ಪ್ಲಸ್ ಕೆ ಥರ ಇದೆ. ಸೊ ಹಾಗಾಗಿ ಇದನ್ನು ಎಫ್ ಆಫ್ ಎ ಪ್ಲಸ್ ಬಿ ಅಂತ ಹೇಳಿ ಬರಿಬೋದು ಇದೇ ಫಾರ್ಮೆಟಲ್ಲಿ. ಸೊ ಎಫ್ ಇಸ್ ಆನ್ ಹೋಮೋಮಾರ್ಫಿಸಮ್. ಸೊ ಎಫ್ ಹೋಮೋಮಾರ್ಫಿಸಮ್ ಆಗಿರೋದ್ರಿಂದ ನಾವು ಏನಂತ ಬರಿಬೋದು, ಸೊ ಗಮನ ಕೊಡಿ, ಎಫ್ ಇಸ್ ಆನ್ ಹೋಮೋಮಾರ್ಫಿಸಮ್. ಸೊ ದಿಸ್ ಫೈ ಆಫ್ ಎ ಪ್ಲಸ್ ಕೆ plus b plus k is equal to f of a plus f of b, because f is homomorphism. So this f of a is nothing but phi of a plus k, f of b is nothing but phi of b plus k. So from this, so homomorphism na first condition satisfy ಆಗ್ತದೆ. Next second condition, so ಇದು homomorphism na first condition. Second condition ಏನು, phi of a plus k into b plus k is equal to phi of a plus k into phi of b plus k ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಹೇಗೆ, ಸೊ ದಿಸ್ ಇಸ್ ನಥಿಂಗ್ ಬಟ್ phi of a plus b plus ab plus k. ಇದು ಕ್ವಶನ್ ರಿಂಗ್ ನಾವು ಮುಂಚೆನೇ ಹೇಳಿದ್ವಿ. ಸೊ ಅದೇ ಫಾರ್ಮೆಟ್ನಲ್ಲೇ ನಾನು ಇಲ್ಲಿ ಕೂಡ ಬರಿತಾ ಇರೋದು. ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಎ ಪ್ಲಸ್ ಕೆ ಇಂಟು ಬಿ ಪ್ಲಸ್, ಅಲ್ಲಿ ಎ ಪ್ಲಸ್ ಐ ಇಂಟು ಬಿ ಪ್ಲಸ್ ಐ ಇಸ್ ಈಕ್ವಲ್ ಟು ಎ ವಿ ಪ್ಲಸ್ ಐ ಅಂತ ಹೇಳಿದ್ದೆ. ಸೊ ಹಾಗಾಗಿ ಆ ಥರ ಬರಿತಾ ಇದ್ದೀನಿ ನಾನು. ಸೊ ನೆಕ್ಸ್ಟ್ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಎಫ್ ಆಫ್ ಎ ಇಂಟು ಬಿ ಅಂತ, ಬಿಕಾಸ್ ಆಸ್ ಇಟ್ ಈಸ್ ಸೇಮ್ ಪ್ರೊಸೀಜರ್. ಎ ಪ್ಲಸ್ ಕೆ ಇಸ್ ಈಕ್ವಲ್ ಟು ಎಫ್ ಆಫ್ ಎ ಅಂದಮೇಲೆ ಆ ಎ ಇರೋ ಜಾಗದಲ್ಲಿ ಎ ಬಿ ಬರೋದ್ರಿಂದ ಆ ಥರ ಬರಿತೀವಿ. ನೆಕ್ಸ್ಟ್ ಎಫ್ ಆಫ್ ಎ ಇಂಟು ಬಿ ಅಂದರೆ ಎಫ್ ಆಫ್ ಎ ಇಂಟು ಎಫ್ ಆಫ್ ಬಿ ಅಂತ. ಅಗೈನ್ ಬಿಕಾಸ್ ಎಫ್ ಈಸ್ homomorphism. So ಹಾಗಾಗಿ f of a is nothing but phi of a plus k into f of b is nothing but phi of b plus k. So therefore phi is homomorphism. So phi is 1 1 onto and phi is homomorphism. Thus phi is isomorphism.
hence the result, hence the theorem. So this is the proof of the theorem. So it's very important one. I think ನಿಮ್ಗೆಲ್ಲರಿಗೂ ಇದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಏನಾರ ಡೌಟ್ ಇದ್ರೆ ಕಮೆಂಟ್ ಮಾಡಿ, ಕ್ಲಾರಿಫಿಕೇಶನ್ ಕೊಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಅಂಡ್ ಆಲ್.